ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರ್ತಕ್ಕಂತಹ ಪ್ರತಿಷ್ಠಿತ ಥಿಯೇಟರ್ ಊರ್ವಶಿ ಥಿಯೇಟರ್ ಈಗ ನೆಲಸಮ ಆಗ್ತಾ ಇರುವಂಥದ್ದು. ಸಹಜವಾಗಿ ಅಂತಂದರೆ ಸೂಪರ್ ಸ್ಟಾರ್ಗಳ ಸಾವಿರಾರು ಸಿನಿಮಾಗಳು ಈ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಅವರ ಅಪ್ಪಟ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಂತಹ ಗಳಿಗೆ ಇನ್ನು ಮುಂದೆ ಅದಕ್ಕೆಲ್ಲವೂ ಕೂಡ ಬ್ರೇಕ್ ಬೀಳ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ನೋಡ್ತಾ ಇರುವಂತಹ ಸನ್ನಿವೇಶ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಊರ್ವಶಿ ಚಿತ್ರಮಂದಿರ. ಇದು ಅತ್ಯಂತ ದೊಡ್ಡ ಚಿತ್ರಮಂದಿರಗಳಲ್ಲಿ ಇದು ಕೂಡ ಒಂದು. ಯಾಕಂತಂದರೆ 1100ಕ್ಕೂ ಹೆಚ್ಚು ಆಸನಗಳಿದ್ವು, ಸೀಟ್ಗಳು ಇದ್ವು ಇಲ್ಲಿ. ಸೊ ಹಾಗಾಗಿ ಪ್ರೇಕ್ಷಕರು ಒಂದು ರೀತಿ ತಮ್ಮ ತಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆದಾಗ ಬಂದು ಸಂಭ್ರಮಿಸುವಂತಹ ಸನ್ನಿವೇಶಗಳು ಸರ್ವೇ ಸಾಮಾನ್ಯ ಆಗಿತ್ತು. ಇವತ್ತು ಸಂಪೂರ್ಣವಾಗಿ ಅಂದರೆ ಅದು ಒಂದು ಕೋರ್ಟ್ನ ಆರ್ಡರ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅಂದರೆ ಗುತ್ತಿಗೆದಾರರ ಒಂದು ಅವಧಿ ಏನಿತ್ತೋ ಅದು ಮುಗಿದಿದೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಇಲ್ಲಿ ಪ್ರೇಕ್ಷಕರು ಎಷ್ಟೋ ವರ್ಷಗಳ ಕಾಲ ತಮ್ಮ ತಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾಗಳನ್ನು ಇಂತಹ ಸೀಟ್ಗಳಲ್ಲಿ ಕೂತು ಸಂಭ್ರಮಿಸಿದ್ದಂತಹ ಕುರ್ಚಿಗಳು, ಸೀಟ್ಗಳು ಇನ್ನು ಮುಂದೆ ಊರ್ವಶಿ ಥಿಯೇಟ್ರಲ್ಲಿ ಕೂಡೋಕ್ಕೆ ಸಿಗಲ್ಲ. ಸೊ ಇಂತಹ ಒಂದು ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕಷ್ಟು ಪ್ರೇಕ್ಷಕರು ಒಳಗಾಗಿರ್ತಾರೆ. ಇಲ್ಲಿ ಇವತ್ತು ಆ ಥಿಯೇಟ್ರನ್ನ ಎಲ್ಲ ಸೀಟ್ಗಳನ್ನು ತೆಗೆದುಹಾಕುವಂಥ ನಿಟ್ಟಿನಲ್ಲಿ, ಕಟ್ಟಡವನ್ನು ನೆಲಸಮ ಮಾಡುವಂಥ ನಿಟ್ಟಿನಲ್ಲಿ ಹಿಟಾಚಿ ಮತ್ತು JCBಗಳ ಗರ್ಜನೆ ಕೂಡ ಶುರುವಾಗಿದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಏನಂತಂದರೆ 55 ವರ್ಷಗಳ ಕಾಲ ಇತಿಹಾಸ ಇರತಕ್ಕಂತಹ ಥಿಯೇಟರ್, 1970ರಲ್ಲಿ ಅಣ್ಣವರು ಓಪನ್ ಮಾಡಿದ್ದಂತಹ ಥಿಯೇಟರ್, 5000ಕ್ಕೂ ಹೆಚ್ಚು ಸಿನಿಮಾಗಳು ಇಲ್ಲಿ ರಿಲೀಸ್ ಆಗಿದ್ದಂತಹ ಥಿಯೇಟರ್ ಇನ್ನು ಮುಂದೆ ಪ್ರೇಕ್ಷಕರಿಗೆ ಇರಲ್ಲ. ಸೊ ಸಿನಿಮಾ ಸ್ಟಾರ್ಗಳು ಕೂಡ ಒಂದು ರೀತಿ ಬೇಸರದಲ್ಲಿರ್ತಾರೆ. ಯಾಕಂತಂದರೆ ಅವರ ಎಲ್ಲ ಸಿನಿಮಾಗಳನ್ನು ಇಲ್ಲಿ ರಿಲೀಸ್ ಆಗ್ತಾಯಿದ್ವು, ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾಯಿತ್ತು. ಬಟ್ ಇನ್ನು ಮುಂದೆ ಊರ್ವಶಿ ಥಿಯೇಟ್ರಲ್ಲಿ ಸಿನಿಮಾ ಸಂಭ್ರಮ ಇರಲ್ಲ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು. ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರ್ತಕ್ಕಂತಹ ಪ್ರತಿಷ್ಠಿತ ಥಿಯೇಟರ್ ಊರ್ವಶಿ ಥಿಯೇಟರ್ ಈಗ ನೆಲಸಮ ಆಗ್ತಾ ಇರುವಂಥದ್ದು. ಸಹಜವಾಗಿ ಅಂತಂದರೆ ಸೂಪರ್ ಸ್ಟಾರ್ಗಳ ಸಾವಿರಾರು ಸಿನಿಮಾಗಳು ಈ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಅವರ ಅಪ್ಪಟ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಂತಹ ಗಳಿಗೆ ಇನ್ನು ಮುಂದೆ ಅದಕ್ಕೆಲ್ಲವೂ ಕೂಡ ಬ್ರೇಕ್ ಬೀಳ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ನೋಡ್ತಾ ಇರುವಂತಹ ಸನ್ನಿವೇಶ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಊರ್ವಶಿ ಚಿತ್ರಮಂದಿರ. ಇದು ಅತ್ಯಂತ ದೊಡ್ಡ ಚಿತ್ರಮಂದಿರಗಳಲ್ಲಿ ಇದು ಕೂಡ ಒಂದು. ಯಾಕಂತಂದರೆ 1100ಕ್ಕೂ ಹೆಚ್ಚು ಆಸನಗಳಿದ್ವು, ಸೀಟ್ಗಳು ಇದ್ವು ಇಲ್ಲಿ. ಸೊ ಹಾಗಾಗಿ ಪ್ರೇಕ್ಷಕರು ಒಂದು ರೀತಿ ತಮ್ಮ ತಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆದಾಗ ಬಂದು ಸಂಭ್ರಮಿಸುವಂತಹ ಸನ್ನಿವೇಶಗಳು ಸರ್ವೇ ಸಾಮಾನ್ಯ ಆಗಿತ್ತು. ಇವತ್ತು ಸಂಪೂರ್ಣವಾಗಿ ಅಂದರೆ ಅದು ಒಂದು ಕೋರ್ಟ್ನ ಆರ್ಡರ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅಂದರೆ ಗುತ್ತಿಗೆದಾರರ ಒಂದು ಅವಧಿ ಏನಿತ್ತೋ ಅದು ಮುಗಿದಿದೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಇಲ್ಲಿ ಪ್ರೇಕ್ಷಕರು ಎಷ್ಟೋ ವರ್ಷಗಳ ಕಾಲ ತಮ್ಮ ತಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾಗಳನ್ನು ಇಂತಹ ಸೀಟ್ಗಳಲ್ಲಿ ಕೂತು ಸಂಭ್ರಮಿಸಿದ್ದಂತಹ ಕುರ್ಚಿಗಳು, ಸೀಟ್ಗಳು ಇನ್ನು ಮುಂದೆ ಊರ್ವಶಿ ಥಿಯೇಟ್ರಲ್ಲಿ ಕೂಡೋಕ್ಕೆ ಸಿಗಲ್ಲ. ಸೊ ಇಂತಹ ಒಂದು ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕಷ್ಟು ಪ್ರೇಕ್ಷಕರು ಒಳಗಾಗಿರ್ತಾರೆ. ಇಲ್ಲಿ ಇವತ್ತು ಆ ಥಿಯೇಟ್ರನ್ನ ಎಲ್ಲ ಸೀಟ್ಗಳನ್ನು ತೆಗೆದುಹಾಕುವಂಥ ನಿಟ್ಟಿನಲ್ಲಿ, ಕಟ್ಟಡವನ್ನು ನೆಲಸಮ ಮಾಡುವಂಥ ನಿಟ್ಟಿನಲ್ಲಿ ಹಿಟಾಚಿ ಮತ್ತು JCBಗಳ ಗರ್ಜನೆ ಕೂಡ ಶುರುವಾಗಿದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಏನಂತಂದರೆ 55 ವರ್ಷಗಳ ಕಾಲ ಇತಿಹಾಸ ಇರತಕ್ಕಂತಹ ಥಿಯೇಟರ್, 1970ರಲ್ಲಿ ಅಣ್ಣವರು ಓಪನ್ ಮಾಡಿದ್ದಂತಹ ಥಿಯೇಟರ್, 5000ಕ್ಕೂ ಹೆಚ್ಚು ಸಿನಿಮಾಗಳು ಇಲ್ಲಿ ರಿಲೀಸ್ ಆಗಿದ್ದಂತಹ ಥಿಯೇಟರ್ ಇನ್ನು ಮುಂದೆ ಪ್ರೇಕ್ಷಕರಿಗೆ ಇರಲ್ಲ. ಸೊ ಸಿನಿಮಾ ಸ್ಟಾರ್ಗಳು ಕೂಡ ಒಂದು ರೀತಿ ಬೇಸರದಲ್ಲಿರ್ತಾರೆ. ಯಾಕಂತಂದರೆ ಅವರ ಎಲ್ಲ ಸಿನಿಮಾಗಳನ್ನು ಇಲ್ಲಿ ರಿಲೀಸ್ ಆಗ್ತಾಯಿದ್ವು, ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾಯಿತ್ತು. ಬಟ್ ಇನ್ನು ಮುಂದೆ ಊರ್ವಶಿ ಥಿಯೇಟ್ರಲ್ಲಿ ಸಿನಿಮಾ ಸಂಭ್ರಮ ಇರಲ್ಲ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.